ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರೆ, ಬಹಳ ಸಂತೋಷದಿಂದ ಪ್ರಾರ್ಥನೆಯೊಂದಿಗೆ ಈ ದಿನ ಒಮ್ಮನಸ್ಸಿನಿಂದ ಪ್ರಾರ್ಥಿಸಿ ಜೀವನವನ್ನು ಪ್ರಾರಂಭಿಸೋಣ. ನಾವು ದೇವರ ಮುಂದೆ ಸಮರ್ಪಿಸಿದ ಪ್ರಾರ್ಥನೆಯು ಆ ವಿಷಯದಲ್ಲಿ ದೇವರ ಕಾರ್ಯ ಕಾಣಲು ಸಾಧ್ಯ. ಒಂದೊಂದು ದಿನ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ಕೇಳುವ ದೇವರ ವಾಕ್ಯ ಕಾರಣವಾಗುತ್ತದೆ. ಪ್ರಿಯರೇ, ದೇವರ ಮುಂದೆ ಸಮರ್ಪಿಸುವ ವಿಷಯದಲ್ಲಿ ದೇವರ ಕಾರ್ಯ ಕಾಣಲು ಸಾಧ್ಯ. ಈ ದಿನ ಭರವಸೆಯಿಂದ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಾವು ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ 2 ಅರಸುಗಳ ಗ್ರಂಥ 4ನೇ ಅಧ್ಯಾಯ 32ರಿಂದ 37ರವರೆಗೆ ವಾಕ್ಯಗಳು. ವಾಕ್ಯ ಇಂತಿದೆ, ಆಲಿಸೋಣ. ಎಲಿಷನು ಆ ಮನೆಯನ್ನು ಮುಟ್ಟಿದಾಗ ಸತ್ತ ಹುಡುಗನನ್ನು ತನ್ನ ಮಂಚದ ಮೇಲೆ ಇಟ್ಟಿರುವುದನ್ನು ಕಂಡನು. ಯಾರೂ ಒಳಗೆ ಬಾರದಂತೆ ಆ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಸರ್ವೇಶ್ವರನನ್ನು ಪ್ರಾರ್ಥಿಸಿದನು. ಅನಂತರ ಹುಡುಗನ ಬಾಯಿ, ಕಣ್ಣು, ಕೈಗಳಿಗೆ ತನ್ನ ಬಾಯಿ, ಕಣ್ಣು, ಕೈಗಳು ಮುಟ್ಟುವಂತೆ ಅವನ ಮೇಲೆ ಬೋರಲು ಬಿದ್ದನು. ಆದ್ದರಿಂದ ಹುಡುಗನ ದೇಹ ಬೆಚ್ಚಗಾಯಿತು. ಆಮೇಲೆ ಹುಡುಗನನ್ನು ಬಿಟ್ಟು ಎದ್ದು ಮನೆಯಲ್ಲಿ ತುಸು ಹೊತ್ತು ಅತ್ತಿತ್ತ ಅಡ್ಡಾಡಿ ತಿರುಗಿ ಅವನ ಮೇಲೆ ಬೋರಲು ಬೀಳಲು ಹುಡುಗನು 7 ಸಾರಿ ಸೀತು ಕಣ್ತೆರೆದನು. ಆಗ ಎಲಿಷನು ಗೇಜಿಗೆ, ಶೂನೇಮಳಿಯನು ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು. ಆಕೆ ಬಂದಾಗ ಎಲಿಷನು, ನಿನ್ನ ಮಗನನ್ನು ತೆಗೆದುಕೋ ಎಂದು ಹೇಳಿದನು. ಆಕೆ ಹತ್ತಿರ ಬಂದು ಅವನ ಪಾದಗಳಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಗನನ್ನು ತೆಗೆದುಕೊಂಡು ಹೋದಳು. ಪ್ರಿಯರೇ, ಪ್ರವಾದಿ ಎಲಿಷನ ಪ್ರಾರ್ಥನೆಯೇ ಇಟ್ಟ ನಿಯೋಗ ಯಾವುದೇ ಕಾರಣಕ್ಕೂ ನಡೆಯುವ ಭರವಸೆ ಇಲ್ಲದಿದ್ದಿದ್ದು ಆಗಿದೆ. ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದು ಸತ್ತು ಹೋದ ಮಗನಿಗೆ ಆಗಿದೆ ಪ್ರಾರ್ಥಿಸಿದ್ದು. ನೀವು ಇಂದು ಪ್ರಾರ್ಥಿಸುವಾಗ ನೀವು ಪ್ರಾರ್ಥಿಸುವ ವಿಷಯ ನಡೆಯುತ್ತದೆ ಎಂದು, ಸರಿಯಾಗುತ್ತದೆ ಎಂದು ನಿರೀಕ್ಷೆ ಇಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದೀರಾ? ಈ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತೀವಾ? ನಮ್ಮ ಮನೆ ಕೆಲಸ ಪೂರ್ತಿ ಆಗುತ್ತದ? ಆ ಕೆಲಸ ನನಗೆ ಸಿಗುತ್ತದ? ಅಯ್ಯೋ, ಈ ಸಾಲ ಮುಗಿತದ? ನನ್ನ ಮಗನಿಗೆ ಮಗಳಿಗೆ ಮದುವೆ ಆಗುತ್ತದ ಎಂದು ಎಲ್ಲ ಆಗಿರುತ್ತದೆ ಯೋಚಿಸುವುದು ಅಲ್ಲವೇ? ನಿರೀಕ್ಷೆಗೆ ಸಾಧ್ಯ ಇಲ್ಲ, ಆದರೂ ಪ್ರಾರ್ಥಿಸುತ್ತಾ ಇದ್ದೀನಿ ಎಂದು ಆಗಿರಬಹುದು ಮನಸ್ಸಿನಲ್ಲಿ. ಆದರೆ ಹಾಗೆ ಅಲ್ಲ ಪ್ರಿಯರೇ, ನಾವು ನಿಮಗಾಗಿ ಪ್ರಾರ್ಥಿಸುತ್ತಿರುವುದು ಹಾಗೆ ಅಲ್ಲ. ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯಲ್ಲಿ ನಿಮ್ಮೊಬ್ಬೊಬ್ಬರನ್ನು ಸೇರಿಸಿ ನಿಲ್ಲಿಸಿ ಪ್ರಾರ್ಥಿಸುತ್ತಿರುವುದು. ಪ್ರಾರ್ಥಿಸಲು ಸಮರ್ಪಿಸಿದ ಯಾವುದೇ ವಿಷಯವೂ ಆಗಿರಲಿ, ಒಂದು ಸಾಧ್ಯತೆ ಇಲ್ಲದೂ ಆಗಿರಲಿ, ನಿರೀಕ್ಷೆ ಇಲ್ಲದೂ ಆಗಿರಲಿ, ಆದರೆ ಒಂದು ನಿಯೋಗದಿಂದ ನಾವು ಪ್ರಾರ್ಥಿಸಲು ಪ್ರಾರಂಭಿಸಿದಾಗ ಆ ವಿಷಯದಲ್ಲಿ ದೇವರ ಅನುಗ್ರಹದ ಬೆಂಕಿ ಹಿಡಿಯಲು ಸಾಧ್ಯವಾಗುತ್ತದೆ. ದೇವರ ಜೀವ ಪ್ರಜ್ವಲಿಸಲು ತೊಡಗುತ್ತದೆ. ಬದಲಾದ ಸೂಚಕ ಕಾರ್ಯಗಳು ಆ ವಿಷಯದಲ್ಲೂ ಕಾಣಲು ಸಾಧ್ಯವಾಗುತ್ತದೆ. ಹಾಲೆಲೂಯ! ಎಷ್ಟು ಬಿಸಿಯಾದರೂ, ಯಾವ ಸಮಸ್ಯೆ ಆದರೂ, ಎಷ್ಟು ಸಂಕಟದಲ್ಲಿ ಆದರೂ ಆ ಅವಶ್ಯಕತೆಯನ್ನು ಒಮ್ಮೆ ದೇವರ ವಾಕ್ಯದೊಂದಿಗೆ ಪ್ರಾರ್ಥಿಸಿ. ಪ್ರಿಯರೇ, ಇಂದು ಏನೂ ನಡೆಯುವುದಿಲ್ಲ, ಸರಿ ಆಗುವುದೇ ಇಲ್ಲ ಅಂತ ದೂರ ಹೋಗಬೇಡಿ. ದೇವರ ಕರ ನಿಮ್ಮನ್ನು ಸೇರಿಸಿ ನಿಲ್ಲಿಸುತ್ತದೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ಖಂಡಿತವಾಗಿಯೂ ಇಂದು ಆಲಿಸಿದ ದೇವರ ವಾಕ್ಯ ನಿಮಗೆ ಅನುಗ್ರಹವಾಗುತ್ತದೆ. ದೇವರು ಸೇರಿಸಿ ಹಿಡಿದು ಎಲ್ಲ ಕಾರ್ಯಗಳನ್ನು ನಡೆಸಿಕೊಡುತ್ತಾರೆ. ಅದು ನೀವು ಕಾಣಲು ಸಾಧ್ಯವಾಗುತ್ತದೆ. ಹಾಲೆಲೂಯ! ಈ ದೇವರ ವಾಕ್ಯದಲ್ಲಿ ನಿಂತು ನಮ್ಮ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.